ಕ್ವಿಕ್ಲಿ ಕಶ್ಯಪ್ ಸರ್, ಬಾಗಲಕೋಟೆ ವಿಚಾರದಲ್ಲೂ ಕೂಡ ಬಂಡಾಯ ಇದೆ. ಗೋವಿಂದ ರಾಜ್ ಅವರು ನಾನು ನಾಮಪತ್ರ ವಾಪಸ್ ಪಡೆಯಲ್ಲ ಅಂತಿದ್ರು, ನೀವು ಕನ್ವಿನ್ಸ್ ಮಾಡಿದ್ರು ಎಲ್ಲೋ, ಅದರ ಅಪ್ಡೇಟ್ ನಮಗಂತೂ ಸಿಕ್ಕಿಲ್ಲ. ಬಾಗಲಕೋಟೆ ಕೂಡ ಅಷ್ಟೇನು ಸುಲಭವಾಗಿ ಕಾಣ್ತಿಲ್ಲ ಸರ್. ಈ ಸಿಂಪತಿ ಓಟ್ಗಳು ಕೂಡ ಬೀಳೋದು ಕಷ್ಟ ಅಂತ ಹೇಳ್ತಿದ್ದಾರೆ ಬಿಕಾಸ್ ಆಫ್ 4 ಮಕ್ಕಳ ಕಿತ್ತಾಟ. ನೋಡಿ, ಸಿದ್ದರಾಮಯ್ಯನವರು 34 ಮಕ್ಕಳನ್ನ ಕರೆಸಿ ಮಾತಾಡಿ ಆದಮೇಲೆ ಇದು ಉಮೇಶ್ ಅವ್ರನ್ನ ಅನೌನ್ಸ್ ಮಾಡಿರೋದು. ಅವ್ರು 4 ಕುಟುಂಬದವ್ರು ನಿಂತ್ಕೊಂಡು ಎಲೆಕ್ಷನ್ ಮಾಡ್ತಿದ್ದಾರೆ. ಪಕ್ಷನೂ ವರ್ಕಿಂಗ್ ಪ್ರೆಸಿಡೆಂಟು, ನಮ್ಮ CM, DCM ಅವರು ಎಲ್ಲ ಹೋಗ್ಬಿಟ್ಟು ಪ್ರಚಾರ ಮಾಡ್ತಾರೆ. ಅಭಿವೃದ್ಧಿ ಮಾನದಂಡ ಇಟ್ಕೊಂಡು ನಾವು ಓಟ್ ಕೇಳ್ತೀವಿ. ಅವ್ರು ಮೇಟಿ ಅವ್ರು ಏನು ಕೆಲಸ ಮಾಡಿದ್ರು ನಾವು ಆ ಚುನಾವಣೆಯಲ್ಲಿ ಅವ್ರ ಜನರಿಗೆ ಶ್ರೀರಕ್ಷೆಯಾಗಿ ಆ ಕುಟುಂಬನ ಮತ್ತೊಮ್ಮೆ ಗೆಲ್ಲಿಸ್ತಾರೆ ಮೇಡಮ್. ಅದ್ರಲ್ಲಿ 2 ಮಾತಿಲ್ಲ. ಇದೇ ಮಾತು ನಮ್ಗೆ ಇದೇ ಹೇಳ್ತಿದ್ರು 24ರಲ್ಲಿ ಗೆಲ್ಲಲ್ಲ 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 ಅಂತ. ಏನಾಯ್ತು? ಸಂಡೂರಲ್ಲಿ ಏನಾಯ್ತು? ಶಿಗ್ಗಾವಲ್ಲಿ ಏನಾಯ್ತು? ಇದ್ರಲ್ಲಿ ಏನಾಯ್ತು? ಚನ್ನಪಟ್ಟಣದಲ್ಲಿ ವಾಸ್ತವ ಮಾತಾಡ್ಬೇಕು ಅಶ್ವಿನ್ ಅವರೇ, ವಾಸ್ತವ ಮಾತಾಡೋಣ. ಅಲ್ಲ, ವಾಸ್ತವ ಮಾತಾಡೋಣ. ಏನಾಯ್ತು ನಿಮ್ಮ ಕತೆ? ಏನಾಯ್ತು? ಏನಾಯ್ತು? ನಿಖಿಲ್ ಕುಮಾರ್ ಗೆಲ್ತೀವಿ, 25 ಗೆಲ್ತೀವಿ, ಅದು ಖಂಡಿತ. ಕಶ್ಯಪ್ ಅವರು ನೋಡಿ, ಸಿದ್ದರಾಮಯ್ಯನ CM ಮಾಡ್ಕೊಂಡೆ ನಾವು ಕಾರ್ಯಕರ್ತರಾಗಿ ರಾಜಕಾರಣಿಗಳಾಗಿ ಶಾಸಕರು ಮಾಡಿ ಸಂಸದರು ಬಿಜೆಪಿಯಲ್ಲಿ ಪಾಪ ನಿಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಠಿಕಾಣಿ ಹೊಡ್ಬಿಟ್ಟಿದ್ದಾರೆ ಬಾಗಲಕೋಟೆಯಲ್ಲಿ ಗೆಲ್ಲಿಸ್ಕೊಂಡೇ ಬರೋದು ಅಂತ ಹೇಳಿ. ಬಟ್ ನಿಮ್ಮ ಪಕ್ಷದ ಕಾರ್ಯಕರ್ತರೇನೆ ಯತ್ನಾಳ್ ಅವರನ್ನು ಕರೆಸಿ ಪ್ರಚಾರಕ್ಕೆ ಅಂತ ಹೇಳ್ತಿದಾರಂತೆ. ನೋಡಿ, ವಿಜಯೇಂದ್ರ ಅವರು ಬರೀ ಬಾಗಲಕೋಟೆ ಒಂದೇ ಅಲ್ಲ, ದಾವಣಗೆರೆನಲ್ಲೂ ಇದ್ದಾರೆ, ಬಾಗಲಕೋಟೆನಲ್ಲೂ ಇದ್ದಾರೆ. ಆಯ್ತಲ್ಲ, 2 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಅವ್ರು ಏನ್ ಹಣತ ಅಂತ ಹೇಳಬೇಕು, ಅದು ಎಣದಾಗಿದೆ. ಕೆಲಸ ಮಾಡ್ತಾ ಇದ್ರೆ ಡೇ ನೈಟ್ ಅಲ್ಲಿ ಕೂತ್ಕೊಂಡು, ಅದ್ರಲ್ಲಿ 2 ಮಾತೇ ಇಲ್ಲ. ತಿರ್ಗಾ ಆಮೇಲೆ ಹೇಳಿದ್ನಲ್ಲ, ಯತ್ನಾಳ್ ಅವ್ರು ಇವತ್ತು ನಮ್ಮ ಪಕ್ಷದಲ್ಲಿ ಇಲ್ಲ. ಆಯ್ತಲ್ಲ, ಸೊ ಆದ್ರಿಂದ ನಾನು ಅದ್ರ ಬಗ್ಗೆ ಐ ಡೋಂಟ್ ಥಿಂಕ್ ಸೊ ಐ ಶುಡ್ ಕಮೆಂಟ್ ಅನ್ಸುತ್ತೆ. ನಿಮ್ಮದೇ ಪಕ್ಷದ ಕಾರ್ಯಕರ್ತರು ವಿಜಯೇಂದ್ರ ಅಲ್ಲ, ಮ್ಯಾಟರ್ ಯತ್ನಾಳಿಗೆ ಡಿಮಾಂಡ್ ಇದೆ ವಿಜಯೇಂದ್ರ ಅವ್ರಕ್ಕಿಂತ. ನಾನು ಹೇಳಿದ್ನಲ್ಲ, ನಾನೊಬ್ಬ ವಕ್ತಾರನಾಗಿ ಅವ್ರು ಸದ್ಯಕ್ಕೆ ನಮ್ಮ ಪಕ್ಷದಲ್ಲಿ ಇಲ್ಲ. ಇವಾಗ ಪಕ್ಷದಲ್ಲಿ ಇದ್ದೀರಾ, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡ್ಬೋದಾಗಿತ್ತು. ಆದ್ರಿಂದ ನಾನು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಬಾಗಲಕೋಟೆ ಇತಿಹಾಸ ತೆಗೆದು ನೋಡಿದ್ರೆ, ಚರಂತಿ ಮಠೋರಿ ಹಿಂದೆ 3 ಸಲ MLA ಆಗಿರೋರು, ಕಳೆದ ಬಾರಿ ಅವರು 4,500 ಅಷ್ಟೇ ಓಟಿಂದ ಸೋತಿರೋದವರು, ತುಂಬಾ ಎಡ್ಜಲ್ಲಿ ಸೋತಿದ್ದದು. ಸೊ ನಮ್ಗೆ ಆಲ್ಮೋಸ್ಟ್ ಗೆಲ್ಬೇಕಾಗಿದ್ದಂತ ಕ್ಷೇತ್ರ ಅದು ಲಿಟ್ರಲಿ. ಸೊ ಅದನ್ನೆಲ್ಲ ನೋಡೋದಾದ್ರೆ ನಾವು ಆಬ್ವಿಯಸ್ಲಿ ಬಾಗಲಕೋಟೆನ ಕಣ್ಣು ಮುಚ್ಕೊಂಡು ಗೆಲ್ತೀವಿ ಈ ಸಲ. ಮಿನಿಮಮ್ 25,000 30,000 ಲೀಡ್ ನಲ್ಲಿ, ಅದ್ರಲ್ಲಿ ಸೆಕೆಂಡ್ ಡೌಟೇ ಇಲ್ಲ. ನಾನು ಹೇಳಿದ್ನಲ್ಲ ನಿಮ್ಗೆ. ಸೊ ಆದ್ರಿಂದ ಓವರ್ ಆಲ್ ಈ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ನಾವು ದಾವಣಗೆರೆ, ಬಾಗಲಕೋಟೆ ಎರಡೂ ಕೂಡ ನಾವು ಇದನ್ನ ಬಹಳ ಸೀರಿಯಸ್ ತಗೊಂಡು 25,000 ಮತಗಳಿಂದ 2 ಕೂಡ ಗೆಲ್ತೀವಿ. ಬಾಗಲಕೋಟೆಯಲ್ಲಿ ಮೋಹನ್ ವಿಶ್ವ ಅವರು ಹೇಳಿದಾಗೆ ಕಾಂಗ್ರೆಸ್ ಅವ್ರು ತಗೊಂಡಿದ್ದು 79,000 ಚಿಲ್ಲರೆ, ಬಿಜೆಪಿ ಅವ್ರು ತಗೊಂಡಿದ್ದು 73,000 ಚಿಲ್ಲರೆ, ಒಂದು 4,000 ಇದು. ಇವಾಗ NDA ಭಾಗವಾಗಿ JDS ಅವರು ಎಲ್ಲ ವರ್ಗದ ಇವರು ಬಿಜೆಪಿ ಜೊತೆ ಒಂದು NDA ಭಾಗವಾಗಿ ಹೋಗ್ತಿರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಚರಂತಿ ಮಠ ಅವರು ಗೆಲ್ಲೋದ್ರಲ್ಲಿ ಸಂದೇಹ ಇಲ್ಲ. ಅವಾಗಲೇ ಒಂದೇ ಒಂದು ಪ್ರಶ್ನೆ, 10 ಸೆಕೆಂಡು. ಗ್ಯಾರಂಟಿ ಯೋಜನೆ ಕೊಡೋದ್ರಲ್ಲಿ ತಪ್ಪೇನಿದೆ ಮೇಡಮ್, ಕೊಡ್ಲಿ. ಚುನಾವಣೆ ಹಿಂದಿನ ದಿನ ರಿಲೀಸ್ ಮಾಡ್ತಾರಲ್ಲ, ಅದು ಎಷ್ಟು ಮೋಸ. ಕ್ವಿಕ್ಲಿ ಕಶ್ಯಪ್ ಸರ್, ಬಾಗಲಕೋಟೆ ವಿಚಾರದಲ್ಲೂ ಕೂಡ ಬಂಡಾಯ ಇದೆ. ಗೋವಿಂದ ರಾಜ್ ಅವರು ನಾನು ನಾಮಪತ್ರ ವಾಪಸ್ ಪಡೆಯಲ್ಲ ಅಂತಿದ್ರು, ನೀವು ಕನ್ವಿನ್ಸ್ ಮಾಡಿದ್ರು ಎಲ್ಲೋ, ಅದರ ಅಪ್ಡೇಟ್ ನಮಗಂತೂ ಸಿಕ್ಕಿಲ್ಲ. ಬಾಗಲಕೋಟೆ ಕೂಡ ಅಷ್ಟೇನು ಸುಲಭವಾಗಿ ಕಾಣ್ತಿಲ್ಲ ಸರ್. ಈ ಸಿಂಪತಿ ಓಟ್ಗಳು ಕೂಡ ಬೀಳೋದು ಕಷ್ಟ ಅಂತ ಹೇಳ್ತಿದ್ದಾರೆ ಬಿಕಾಸ್ ಆಫ್ 4 ಮಕ್ಕಳ ಕಿತ್ತಾಟ. ನೋಡಿ, ಸಿದ್ದರಾಮಯ್ಯನವರು 34 ಮಕ್ಕಳನ್ನ ಕರೆಸಿ ಮಾತಾಡಿ ಆದಮೇಲೆ ಇದು ಉಮೇಶ್ ಅವ್ರನ್ನ ಅನೌನ್ಸ್ ಮಾಡಿರೋದು. ಅವ್ರು 4 ಕುಟುಂಬದವ್ರು ನಿಂತ್ಕೊಂಡು ಎಲೆಕ್ಷನ್ ಮಾಡ್ತಿದ್ದಾರೆ. ಪಕ್ಷನೂ ವರ್ಕಿಂಗ್ ಪ್ರೆಸಿಡೆಂಟು, ನಮ್ಮ CM, DCM ಅವರು ಎಲ್ಲ ಹೋಗ್ಬಿಟ್ಟು ಪ್ರಚಾರ ಮಾಡ್ತಾರೆ. ಅಭಿವೃದ್ಧಿ ಮಾನದಂಡ ಇಟ್ಕೊಂಡು ನಾವು ಓಟ್ ಕೇಳ್ತೀವಿ. ಅವ್ರು ಮೇಟಿ ಅವ್ರು ಏನು ಕೆಲಸ ಮಾಡಿದ್ರು ನಾವು ಆ ಚುನಾವಣೆಯಲ್ಲಿ ಅವ್ರ ಜನರಿಗೆ ಶ್ರೀರಕ್ಷೆಯಾಗಿ ಆ ಕುಟುಂಬನ ಮತ್ತೊಮ್ಮೆ ಗೆಲ್ಲಿಸ್ತಾರೆ ಮೇಡಮ್. ಅದ್ರಲ್ಲಿ 2 ಮಾತಿಲ್ಲ. ಇದೇ ಮಾತು ನಮ್ಗೆ ಇದೇ ಹೇಳ್ತಿದ್ರು 24ರಲ್ಲಿ ಗೆಲ್ಲಲ್ಲ 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 ಅಂತ. ಏನಾಯ್ತು? ಸಂಡೂರಲ್ಲಿ ಏನಾಯ್ತು? ಶಿಗ್ಗಾವಲ್ಲಿ ಏನಾಯ್ತು?
ಇದ್ರಲ್ಲಿ ಏನಾಯ್ತು ಚನ್ನಪಟ್ಟಣದಲ್ಲಿ ವಾಸ್ತವ ಮಾತಾಡ್ಬೇಕು ಅಶ್ವಿನ್ ಅವರೇ, ವಾಸ್ತವ ಮಾತಾಡ್ಬೇಕು. ಅಲ್ಲಲ್ಲ ವಾಸ್ತವ ಮಾತಾಡೋಣ. ಏನಾಯ್ತು ನಿಮ್ಮ ಕತೆ? ಏನಾಯ್ತು ಏನಾಯ್ತು ಚನ್ನಪಟ್ಟಣದಲ್ಲಿ ಹೇಳಿ, ದಯವಿಟ್ಟು ಹೇಳಿ. ಚನ್ನಪಟ್ಟಣದಲ್ಲಿ ಹೇಳಿ. ಚನ್ನಪಟ್ಟಣದಲ್ಲಿ ಏನಾಯ್ತು ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಏನೋ ಹೇಳ್ಬಿಟ್ರಿ. ಒಪ್ಕೊಂಡ್ರಲ್ಲ ಇವಾಗ ನಾವು ನಾಳೆನೂ ಗೆಲ್ತೀವಿ, 25 ಗೆಲ್ತೀವಿ, ಅದು ಖಂಡಿತ ಗೊತ್ತಿದೆ. ನೋಡಿ ಸಿದ್ದರಾಮಯ್ಯನ ಸಿಎಂ ಮಾಡ್ಕೊಂಡೆ ನಾವು ಕಾರ್ಯಕರ್ತರಾಗಿ ರಾಜಕಾರಣಿಗಳಾಗಿ ಶಾಸಕರು ಮಾಡಿ ಸಂಸದರು ಬಿಜೆಪಿಯಲ್ಲಿ ಪಾಪ ನಿಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಠಿಕಾಣಿ ಹೊಡ್ಬಿಟ್ಟಿದ್ದಾರೆ ಬಾಗಲಕೋಟೆಯಲ್ಲಿ ಗೆಲ್ಲಿಸ್ಕೊಂಡೇ ಬರೋದು ಅಂತ ಹೇಳಿ. ಬಟ್ ನಿಮ್ಮ ಪಕ್ಷದ ಕಾರ್ಯಕರ್ತರೇನೆ ಯತ್ನಾಳ್ ಅವರನ್ನು ಕರೆಸಿ ಪ್ರಚಾರಕ್ಕೆ ಅಂತ ಹೇಳ್ತಿದಾರಂತೆ. ನೋಡಿ, ವಿಜಯೇಂದ್ರ ಅವರು ಬರೀ ಬಾಗಲಕೋಟೆ ಒಂದೇ ಅಲ್ಲ, ದಾವಣಗೆರೆನಲ್ಲೂ ಇದ್ದಾರೆ, ಬಾಗಲಕೋಟೆನಲ್ಲೂ ಇದ್ದಾರೆ. ಆಯ್ತಲ್ಲ, ಎರಡೂ ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಅವ್ರು ಏನ್ ಹಣತ ಅಂತ ಹೇಳಬೇಕು ಅದು ಎಣದಾಗಿದೆ, ಕೆಲಸ ಮಾಡ್ತಾ ಇದ್ರೆ ಡೇ ನೈಟ್ ಅಲ್ಲಿ ಕೂತ್ಕೊಂಡು, ಅದ್ರಲ್ಲಿ ಎರಡು ಮಾತೇ ಇಲ್ಲ. ತಿರ್ಗಾ ಆಮೇಲೆ ಹೇಳಿದ್ನಲ್ಲ ಯತ್ನಾಳ್ ಅವ್ರು ಇವತ್ತು ನಮ್ಮ ಪಕ್ಷದಲ್ಲಿ ಇಲ್ಲ, ಆಯ್ತಲ್ಲ. ಸೊ ಆದ್ರಿಂದ ನಾನು ಅದ್ರ ಬಗ್ಗೆ ಐ ಡೋಂಟ್ ಥಿಂಕ್ ಸೊ ಐ ಶುಡ್ ಕಮೆಂಟ್ ಅನ್ಸುತ್ತೆ. ನಿಮ್ಮದೇ ಪಕ್ಷದ ಕಾರ್ಯಕರ್ತರು ವಿಜಯೇಂದ್ರ ಅಲ್ಲ, ಮ್ಯಾಟರ್ ಯತ್ನಾಳಿಗೆ ಡಿಮಾಂಡ್ ಇದೆ ವಿಜಯೇಂದ್ರ ಅವ್ರಕ್ಕಿಂತ. ನಾನು ಹೇಳಿದ್ನಲ್ಲ, ನಾನೊಬ್ಬ ವಕ್ತಾರನಾಗಿ ಅವ್ರು ಸದ್ಯಕ್ಕೆ ನಮ್ಮ ಪಕ್ಷದಲ್ಲಿ ಇಲ್ಲ, ಇವಾಗ ಪಕ್ಷದಲ್ಲಿ ಇದ್ದೀರಾ, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡ್ಬೋದಾಗಿತ್ತು. ಆದ್ರಿಂದ ನಾನು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನೀವು ಬಾಗಲಕೋಟೆ ಇತಿಹಾಸ ತೆಗೆದು ನೋಡಿದ್ರೆ ಚರಂತಿ ಮಟೋರಿ ಹಿಂದೆ 3 ಸಲ MLA ಆಗಿರೋರು, ಕಳೆದ ಬಾರಿ ಅವರು 4,500 ಅಷ್ಟೇ ಓಟಿಂದ ಸೋತಿರೋದವರು, ತುಂಬಾ ಎಡ್ಜಲ್ಲಿ ಸೋತಿದ್ದದು. ಸೊ ನಮ್ಗೆ ಆಲ್ಮೋಸ್ಟ್ ಗೆಲ್ಬೇಕಾಗಿದ್ದಂತ ಕ್ಷೇತ್ರ ಅದು ಲಿಟ್ರಲಿ. ಸೊ ಅದನ್ನೆಲ್ಲ ನೋಡೋದಾದ್ರೆ ನಾವು ಆಬ್ವಿಯಸ್ಲಿ ಬಾಗಲಕೋಟೆನ ಕಣ್ಣು ಮುಚ್ಕೊಂಡು ಗೆಲ್ತೀವಿ ಈ ಸಲ, ಮಿನಿಮಮ್ 25,000 30,000 ಲೀಡ್ ನಲ್ಲಿ. ಅದ್ರಲ್ಲಿ ಸೆಕೆಂಡ್ ಡೌಟೇ ಇಲ್ಲ, ನಾನು ಹೇಳಿದ್ನಲ್ಲ ನಿಮ್ಗೆ. ಸೊ ಆದ್ರಿಂದ ಓವರ್ ಆಲ್ ಈ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ನಾವು ದಾವಣಗೆರೆ ಬಾಗಲಕೋಟೆ ಎರಡೂ ಕೂಡ ನಾವು ಇದನ್ನ ಬಹಳ ಸೀರಿಯಸ್ ತಗೊಂಡು 25,000 ಮತಗಳಿಂದ ಎರಡೂ ಕೂಡ ಗೆಲ್ತೀವಿ. ಬಾಗಲಕೋಟೆಯಲ್ಲಿ ಮೋಹನ್ ವಿಶ್ವ ಅವರು ಹೇಳಿದಾಗೆ ಕಾಂಗ್ರೆಸ್ ಅವ್ರು ತಗೊಂಡಿದ್ದು 79,000 ಚಿಲ್ಲರೆ, ಬಿಜೆಪಿ ಅವ್ರು ತಗೊಂಡಿದ್ದು 73,000 ಚಿಲ್ಲರೆ, ಒಂದು 4,000 ಇದು. ಇವಾಗ NDA ಭಾಗವಾಗಿ JDS ಅವರು ಎಲ್ಲ ವರ್ಗದ ಇವರು ಬಿಜೆಪಿ ಜೊತೆ ಒಂದು NDA ಭಾಗವಾಗಿ ಹೋಗ್ತಿರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಚರಂತಿ ಮಠ ಅವರು ಗೆಲ್ಲೋದ್ರಲ್ಲಿ ಸಂದೇಹ ಇಲ್ಲ. ಅವಾಗ್ಲೇ ಒಂದೇ ಒಂದು ಪ್ರಶ್ನೆ, 10 ಸೆಕೆಂಡ್. ಗ್ಯಾರಂಟಿ ಯೋಜನೆ ಕೊಡೋದ್ರಲ್ಲಿ ತಪ್ಪೇನಿದೆ ಮೇಡಮ್, ಕೊಡ್ಲಿ. ಚುನಾವಣೆ ಹಿಂದಿನ ದಿನ ರಿಲೀಸ್ ಮಾಡ್ತಾರಲ್ಲ, ಅದು ಎಷ್ಟು ಮೋಸ. ಕ್ವಿಕ್ಲಿ ಕಶ್ಯಪ್ ಸರ್, ಬಾಗಲಕೋಟೆ ವಿಚಾರದಲ್ಲೂ ಕೂಡ ಬಂಡಾಯ ಇದೆ. ಗೋವಿಂದರಾಜ್ ಅವರು ನಾನು ನಾಮಪತ್ರ ವಾಪಸ್ ಪಡೆಯಲ್ಲ ಅಂತಿದ್ರು, ನೀವು ಕನ್ವಿನ್ಸ್ ಮಾಡಿದ್ರು ಎಲ್ಲೋ, ಅದ್ರ ಅಪ್ಡೇಟ್ ನಮ್ಗಂತೂ ಸಿಕ್ಕಿಲ್ಲ. ಬಾಗಲಕೋಟೆ ಕೂಡ ಅಷ್ಟೇನು ಸುಲಭವಾಗಿ ಕಾಣ್ತಿಲ್ಲ ಸರ್. ಈ ಸಿಂಪತಿ ಓಟ್ಗಳು ಕೂಡ ಬೀಳೋದ್ ಕಷ್ಟ ಅಂತ ಹೇಳ್ತಿದ್ದಾರೆ ಬಿಕಾಸ್ ಆಫ್ 4 ಮಕ್ಕಳ ಕಿತ್ತಾಟ. ನೋಡಿ, ಸಿದ್ದರಾಮಯ್ಯನವರು 34 ಮಕ್ಕಳನ್ನ ಕರೆಸಿ ಮಾತಾಡಿ ಆದಮೇಲೆ ಇದು ಉಮೇಶ್ ಅವ್ರನ್ನ ಅನೌನ್ಸ್ ಮಾಡಿರೋದು. ಅವ್ರು 4 ಕುಟುಂಬದವ್ರು ನಿಂತ್ಕೊಂಡು ಎಲೆಕ್ಷನ್ ಮಾಡ್ತಿದ್ದಾರೆ. ಪಕ್ಷನೂ ವರ್ಕಿಂಗ್ ಪ್ರೆಸಿಡೆಂಟು, ನಮ್ಮ CM DCM ಅವರು ಎಲ್ಲ ಹೋಗ್ಬಿಟ್ಟು ಪ್ರಚಾರ ಮಾಡ್ತಾರೆ. ಅಭಿವೃದ್ಧಿ ಮಾನದಂಡ ಇಟ್ಕೊಂಡು ನಾವು ಓಟ್ ಕೇಳ್ತೀವಿ. ಅವ್ರು ಮೇಟಿ ಅವ್ರು ಏನು ಕೆಲಸ ಮಾಡಿದ್ರು, ನಾವು ಆ ಚುನಾವಣೆಯಲ್ಲಿ ಅವ್ರ ಜನರಿಗೆ ಶ್ರೀರಕ್ಷೆಯಾಗಿ ಆ ಕುಟುಂಬನ ಮತ್ತೊಮ್ಮೆ ಗೆಲ್ಲಿಸ್ತಾರೆ ಮೇಡಮ್. ಅದ್ರಲ್ಲಿ 2 ಮಾತಿಲ್ಲ. ಇದೇ ಮಾತು ನಮ್ಗೆ ಇದೇ ಹೇಳ್ತಿದ್ವಿ 24ರಲ್ಲಿ, ಗೆಲ್ಲಲ್ಲ ಅಂತ. ಏನಾಯ್ತು? ಸಂಡೂರಲ್ಲಿ ಏನಾಯ್ತು? ಶಿಗ್ಗಾವಲ್ಲಿ ಏನಾಯ್ತು? ಇದ್ರಲ್ಲಿ ಏನಾಯ್ತು? ಚನ್ನಪಟ್ಟಣದಲ್ಲಿ ವಾಸ್ತವ ಮಾತಾಡ್ಬೇಕು ಅಶ್ವಿನ್ ಅವರೇ, ವಾಸ್ತವ ಮಾತಾಡ್ಬೇಕು. ಅಲ್ಲಲ್ಲ ವಾಸ್ತವ ಮಾತಾಡೋಣ. ಏನಾಯ್ತು ನಿಮ್ಮ ಕತೆ? ಏನಾಯ್ತು ನಿಖಿಲ್ ಕುಮಾರಸ್ವಾಮಿ ಏನೋ ಹೇಳ್ಬಿಟ್ರಿ. ಒಪ್ಕೊಂಡ್ರಲ್ಲ ಇವಾಗ ನಾವು ನಾಳೆನೂ ಗೆಲ್ತೀವಿ, 25 ಗೆಲ್ತೀವಿ, ಅದು ಖಂಡಿತ ಗೊತ್ತಿದೆ. ನೋಡಿ, ಸಿದ್ದರಾಮಯ್ಯನ ಸಿಎಂ ಮಾಡ್ಕೊಂಡೆ ನಾವು ಕಾರ್ಯಕರ್ತರಾಗಿ ರಾಜಕಾರಣಿಗಳಾಗಿ ಶಾಸಕರು ಮಾಡಿ ಸಂಸದರು ಬಿಜೆಪಿಯಲ್ಲಿ ಪಾಪ ನಿಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಠಿಕಾಣಿ ಹೊಡ್ಬಿಟ್ಟಿದ್ದಾರೆ ಬಾಗಲಕೋಟೆಯಲ್ಲಿ ಗೆಲ್ಲಿಸ್ಕೊಂಡೇ ಬರೋದು ಅಂತ ಹೇಳಿ. ಬಟ್ ನಿಮ್ಮ ಪಕ್ಷದ ಕಾರ್ಯಕರ್ತರೇನೆ ಯತ್ನಾಳ್ ಅವರನ್ನು ಕರೆಸಿ ಪ್ರಚಾರಕ್ಕೆ ಅಂತ ಹೇಳ್ತಿದಾರಂತೆ. ನೋಡಿ, ವಿಜಯೇಂದ್ರ ಅವರು ಬರೀ ಬಾಗಲಕೋಟೆ ಒಂದೇ ಅಲ್ಲ, ದಾವಣಗೆರೆನಲ್ಲೂ ಇದ್ದಾರೆ, ಬಾಗಲಕೋಟೆನಲ್ಲೂ ಇದ್ದಾರೆ. ಆಯ್ತಲ್ಲ, ಎರಡೂ ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಅವ್ರು ಏನ್ ಹಣತ ಅಂತ ಹೇಳಬೇಕು ಅದು ಎಣದಾಗಿದೆ, ಕೆಲಸ ಮಾಡ್ತಾ ಇದ್ರೆ ಡೇ ನೈಟ್ ಅಲ್ಲಿ ಕೂತ್ಕೊಂಡು, ಅದ್ರಲ್ಲಿ ಎರಡು ಮಾತೇ ಇಲ್ಲ.
ತಿರ್ಗಾ ಆಮೇಲೆ ಹೇಳಿದ್ನಲ್ಲ ಯತ್ನಾಳ್ ಅವ್ರು ಇವತ್ತು ನಮ್ಮ ಪಕ್ಷದಲ್ಲಿ ಇಲ್ಲ ಆಯ್ತಲ್ಲ. ಸೊ ಆದ್ರಿಂದ ನಾನು ಅದ್ರ ಬಗ್ಗೆ ಐ ಡೋಂಟ್ ಥಿಂಕ್ ಸೊ ಐ ಶುಡ್ ಕಮೆಂಟ್ ಬಟ್ ಅನ್ಸುತ್ತೆ. ಹೇಳ್ತಿರೋದು ನಿಮ್ಮದೇ ಪಕ್ಷದ ಕಾರ್ಯಕರ್ತರು ಅಲ್ಲ, ಸರ್. ನಾನು ಮ್ಯಾಟರ್ ಹೇಳಿದ್ನಲ್ಲ. ವಿಜಯೇಂದ್ರ ಅಲ್ಲ, ಮ್ಯಾಟರ್ ಯತ್ನಾಳಿಗೆ ಡಿಮಾಂಡ್ ಇದೆ ವಿಜಯೇಂದ್ರ ಅವ್ರಕ್ಕಿಂತ ನಾನು ಅಂತ. ಹೇಳಿದ್ನಲ್ಲ, ನಾನೊಬ್ಬ ವಕ್ತಾರನಾಗಿ ಅವ್ರು ಸದ್ಯಕ್ಕೆ ನಮ್ಮ ಪಕ್ಷದಲ್ಲಿ ಇಲ್ಲ ಇವಾಗ. ಪಕ್ಷದಲ್ಲಿ ಇದ್ದೀರಾ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡ್ಬೋದಾಗಿತ್ತು. ಆದ್ರಿಂದ ನಾನು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನೀವು ಬಾಗಲಕೋಟೆ ಇತಿಹಾಸ ತೆಗೆದು ನೋಡಿದ್ರೆ ಚರಂತಿ ಮಟೋರಿ ಹಿಂದೆ 3 ಸಲ MLA ಆಗಿರೋರು. ಕಳೆದ ಬಾರಿ ಅವರು 4,500 ಅಷ್ಟೇ ಓಟಿಂದ ಸೋತಿರೋದವರು, ತುಂಬಾ ಎಡ್ಜಲ್ಲಿ ಸೋತಿದ್ದದು. ಸೊ ನಮ್ಗೆ ಆಲ್ಮೋಸ್ಟ್ ಗೆಲ್ಬೇಕಾಗಿದ್ದಂತ ಕ್ಷೇತ್ರ ಅದು ಲಿಟ್ರಲಿ. ಸೊ ಅದನ್ನೆಲ್ಲ ನೋಡೋದಾದ್ರೆ ನಾವು ಆಬ್ವಿಯಸ್ಲಿ ಬಾಗಲಕೋಟೆನ ಕಣ್ಣು ಮುಚ್ಕೊಂಡು ಗೆಲ್ತೀವಿ ಈ ಸಲ. ಮಿನಿಮಮ್ 25,000-30,000 ಲೀಡ್ ನಲ್ಲಿ. ಅದ್ರಲ್ಲಿ ಸೆಕೆಂಡ್ ಡೌಟೇ ಇಲ್ಲ, ನಾನು ಹೇಳಿದ್ನಲ್ಲ ನಿಮ್ಗೆ. ಸೊ ಆದ್ರಿಂದ ಓವರ್ ಆಲ್ ಈ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ನಾವು ದಾವಣಗೆರೆ ಬಾಗಲಕೋಟೆ ಎರಡೂ ಕೂಡ ನಾವು ಇದನ್ನ ಬಹಳ ಸೀರಿಯಸ್ ತಗೊಂಡು ಕಡಿಮೆ 25,000 ಮತಗಳಿಂದ ಎರಡೂ ಕೂಡ ಗೆಲ್ತೀವಿ. ಬಾಗಲಕೋಟೆಯಲ್ಲಿ ಮೋಹನ್ ವಿಶ್ವ ಅವ್ರು ಹೇಳಿದಾಗೆ ಕಾಂಗ್ರೆಸ್ ಅವ್ರು ತಗೊಂಡಿದ್ದು 79,000 ಚಿಲ್ಲರೆ, ಬಿಜೆಪಿ ಅವ್ರು ತಗೊಂಡಿದ್ದು 73,000 ಚಿಲ್ಲರೆ, ಒಂದು 4,000 ಇದು. ಇವಾಗ NDA ಭಾಗವಾಗಿ JDS ಅವರು ಎಲ್ಲ ವರ್ಗದ ಇವರು ಬಿಜೆಪಿ ಜೊತೆ ಒಂದು NDA ಭಾಗವಾಗಿ ಹೋಗ್ತಿರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಚರಂತಿ ಮಠ ಅವರು ಗೆಲ್ಲೋದ್ರಲ್ಲಿ ಸಂದೇಹ ಇಲ್ಲ. ಅವಾಗಲೇ ಒಂದೇ ಒಂದು ಪ್ರಶ್ನೆ, 10 ಸೆಕೆಂಡ್. ಗ್ಯಾರಂಟಿ ಯೋಜನೆ ಕೊಡೋದ್ರಲ್ಲಿ ತಪ್ಪೇನಿದೆ ಮೇಡಮ್, ಕೊಡ್ಲಿ. ಚುನಾವಣೆ ಹಿಂದಿನ ದಿನ ರಿಲೀಸ್ ಮಾಡ್ತಾರಲ್ಲ, ಅದು ಎಷ್ಟು ಮೋಸ. ಸರ್ಕಾರ ಮಾತಾಡಕ್ ಹೋಗ್ಬೇಡಿ.